ಒಂದಲ್ಲ ಎರಡಲ್ಲ 18 ವರ್ಷಗಳ RCB ಅಭಿಮಾನಿಗಳ ಕನಸು ಈಡೇರುವಂತಹ ಕಾಲ ಸನ್ನಿಹಿತವಾಗಿದೆ. ಹೀಗಾಗಿ ನಾಳೆ ಏನು ಪಂಜಾಬ್ ವರ್ಸಸ್ RCB ಪಂದ್ಯ ಅಹಮದಾಬಾದ್ನಲ್ಲಿ ನಡೆಯುತ್ತಲ್ಲ, ಆ ಪಂದ್ಯದಲ್ಲಿ RCB ಗೆದ್ದು ಬರಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ಸ್ಪಾಪನ್ನು ನಡೆಸಿದ್ದಾರೆ, ನೋಡ್ಕೊಂಬರೋಣ. ಸರ್, ನಮಗೆ 100 to 200% ನಂಬಿಕೆ ಇದೆ. ನಮ್ಮ ಪ್ಲೇಯರ್ಸು ಒಳ್ಳೆ ಟೀಮು, ಇದುವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಇದು ಇನ್ಮೇಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಭರವಸೆ ಇದೆ. ನಾವು 100% ನಾವು ಈ ಸಲ ಕಪ್ಪು ನಮ್ಮದೇನೆ. ರಾಯಲ್ ಚಾಲೆಂಜರ್ಸು ಗೆದ್ದೇ ಗೆಲ್ತದೆ. 9 ವರ್ಷದಿಂದ ಫೈನಲ್ಸ್ ಬರ್ತಾನೆ ಇದ್ದಾರೆ. ಇದು ಈ ವರ್ಷನೂ ಬಂದಿದ್ದಾರೆ. ಈ ವರ್ಷ ಬಂದಿದೆಯಲ್ಲ, ಒಳ್ಳೆ ಚಾಲೆಂಜಸ್ ಆಗಿ ಬಂದಿದೆ ಈ ಸತಿ ಅಂತೂ ಒಳ್ಳೆ ಪರ್ಫಾರ್ಮೆನ್ಸಿಂದ ನಮ್ಮ ವಿರಾಟ್ ಕೊಹ್ಲಿ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿದೆ, ಒಳ್ಳೆ ತಂಡ ಬಂತು ಸಖತ್ತಾಗಿದೆ. ಈ ಸತಿ ಕಾರ್ತಿಕ್ ಅವರು ಒಳ್ಳೆ ತಂಡ ರಚಿಸಿದ್ದಾರೆ. ಆಮೇಲೆ ಒಳ್ಳೆ ಕೋಚಿಂಗ್ ಇದೆ. ಈ ನಡುವೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಸಾಲ್ಟ್ ಅಂತೂ ಒಳ್ಳೆ ಉಪ್ಪು ನೀರು ಕುಡಿಸ್ತಾ ಇದ್ದಾರೆ ಆಪೋಸಿಟ್ ಟೀಮ್ ಅವ್ರಿಗೆ. ನಮ್ಮ ಚಾಲೆಂಜರ್ಸು ಇದೇ ಥರ ಪ್ರತಿ ವರ್ಷವೂ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ. ಸರ್, ನಾಳೆ ಮ್ಯಾಚ್ ಇದೆ, ಫೈನಲ್ ಬಂದಿದೆ RCB. ಹೇಗೆ ಅನ್ನಿಸ್ತಾ ಇದೆ? ಅಥವಾ ಗೆಲ್ತಾರೆ ಅನ್ಸುತ್ತಾ? ಹೌದು ಸರ್, 100% ನಮ್ಮ RCB ಗೆಲ್ಲುತ್ತೆ. ನಮಗೆ ಇದಿದೆ, ಗೆದ್ದೇ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ ಅನ್ನುವಂಥ ಆಶ್ವಾಸನೆ ಕೂಡ ನಮಗಿದೆ ಸರ್. ಮತ್ತು ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿಗಳು ನಾವು. ಇಡೀ ಕರ್ನಾಟಕ ಜನತೆ RCB ಫೈನಲ್ಗೇನು 9 ವರ್ಷದ ನಂತರ ಬಂದಿದೆ. ಒಂದು ಖುಷಿಯ ವಾತಾವರಣ. ಮತ್ತು ನಮ್ಮ ಕರ್ನಾಟಕದ CM ಆದಂಥ ಸಿದ್ದರಾಮಯ್ಯನವರು ಏನಾದರೂ ನಾವು ಈ ಸಲ ಕಪ್ ಗೆದ್ದರೆ 4ನೇ ತಾರೀಕು ನಾವು ಪಬ್ಲಿಕ್ ಹಾಲಿಡೇ ಅನ್ನುವಂಥದ್ದು ಮಾಡ್ತೀವಿ ಅಂತ ಏನು ಹೇಳ್ತಾರೆ, ಅದಕ್ಕೂ ಕೂಡ ಶ್ಲಾಘನೀಯ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. 4 ಜೂನ್ ಕಪ್ಪು ಈ ಸಲ ನಾವು ಗೆಲ್ತೀವಿ. 4 ಜೂನ್ ಪಬ್ಲಿಕ್ ಹಾಲಿಡೇ, ನಾವೆಲ್ಲರೂ